Everyone, welcome to my channel. ಓಕೆ, ರೂಪಾ ಬಂದಿದ್ದು ಪಿಕ್ ಮಾಡೋಕ್ಕೆ. ಸೊ ಇವಾಗ ನಾವು ಆ ಪ್ಲೇಸಿಗೆ ಕೂಡ ಬಂದ್ವಿ, ಇವೆಂಟ್ ಇರೋ ಪ್ಲೇಸ್ಗೆ. ಈ ಪ್ಲೇಸ್ನ ಮುಗಿಸ್ಕೊಂಡು, ಇವೆಂಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಅದಕ್ಕೆ ಹೋಗ್ತಿದ್ದೀವಿ. ಸೊ ಈ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ನಾವು ಒಳಗೆ ಹೋಗೋಷ್ಟರಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಅಲಂಕಾರ ಮಾಡಿದರು. ಆಷಾಢ ಆಗಿರೋದ್ರಿಂದ ತಾಯಿಗೆ ಪೂಜೆ ಮಾಡಿ ಈ ಇವೆಂಟ್ನ ಸ್ಟಾರ್ಟ್ ಮಾಡಿದ್ರು. ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಒಂದು ಗೇಮ್ ಆಡೋಣ ಅಂತ ಎಲ್ಲರೂ ಗೇಮ್ ಆಡೋಕ್ಕೆ ಕೂತ್ಕೊಂಡ್ವಿ. ಸೊ ಗೇಮ್ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ನನಗೂ ರೂಪಂಗೂ ಯಾವಾಗಲೂ ಲಾಸ್ಟಲ್ಲಿ ಹೋಗುವಾಗ ನೀವು ಡ್ಯಾನ್ಸ್ ಮಾಡಲೇಬೇಕು ಅಂತಾರೆ. ಸೊ ನಾವಿಬ್ಬರು ಹಾಗೆ ಸ್ವಲ್ಪ ಡ್ಯಾನ್ಸ್ ಮಾಡಿಬಿಟ್ಟು ಅವ್ರಿಗೆ ಎಂಟರ್ಟೈನ್ ಮಾಡಿದ್ವಿ. ಸೊ ಡ್ಯಾನ್ಸಿಂದ ಎಂಡ್ ಮಾಡಿ ನೆಕ್ಸ್ಟ್ ಊಟಕ್ಕೆಲ್ಲ ಹೊರಟ್ವಿ. ಸೆಟ್ ದೋಸೆ, ಚಟ್ನಿ, ವಡಾ, ಜಾಮೂನ್, ಗುಲಾಬ್ ಜಾಮೂನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗೋಷ್ಟರಲ್ಲಿ ಒಂದು ಸರ್ಪ್ರೈಸ್ ಇತ್ತು, ಏನು ಅಂತ ಮುಂದೆ ಕಂಟಿನ್ಯೂಷನಲ್ಲಿ ನೋಡಿ. ಇವೆಂಟ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಚಿನ್ಸಿ ಬಂದಿದ್ದು. ಸೊ ನಮಗೆ ಸರ್ಪ್ರೈಸಿಂಗ್ ಆಗಿತ್ತು ಅವಳು ಬಂದಿದ್ದು. ಆ್ಯಂಡ್ ಇವಾಗ ಅವಳು ಬಂದಿದ್ಲಲ್ಲ, ಸೊ ಅವಳು ಹೊರಗಡೆ ನಮ್ಗೆ ಐಸ್ ಕ್ರೀಮ್ ಬೇಕು ಅಂತಂದು, ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಚಿನ್ಸಿ ಬಂದಿದ್ಲಲ್ಲ, ಸೊ ಶಾಪಿಂಗ್ ಕೂಡ ಕ್ಯಾನ್ಸಲ್ ಮಾಡಿಕೊಂಡು ನಾವು ಚಿನ್ಸಿ ಜೊತೆ ಹೊರಗಡೆ ಹೋದ್ವಿ. ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ, ಬಟ್ ಐಸ್ ಕ್ರೀಮ್ ತಿನ್ನಲಿಲ್ಲ. ಸೊ ಲೈಮ್ ಸೋಡಾ ಕುಟ್ಕೊಂಡು ನಾವು KFCಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಲ್ಲೇ. ಸೊ ಹಾಗೆ ಒಂದು ಫೈರ್ ಪಾನ್ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಚಿನ್ಸಿ ಫಸ್ಟ್ ಮಾಡ್ತೀನಿ ಅಂದ್ಲು, ಆಮೇಲೆ ಅವಳಿಗೆ ಭಯ ಆಗೋಯ್ತು. ಅಕ್ಕ ಇಲ್ಲ ನೀನು ಮಾಡು, ನೀನು ಚೆನ್ನಾಗಿದೆ ಅಂದರೆ ನೆಕ್ಸ್ಟ್ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ಲು. ಸೊ ಅದಕ್ಕೆ ನಾನು ಟೇಸ್ಟ್ ಮಾಡಿದೆ. ಸ್ವಲ್ಪ ಭಯ ಆಯಿತು ಫಸ್ಟು, ಫೈರ್ ಬಾಯೊಳಗೆ ಹೋಗುತ್ತಲ್ಲ ಆವಾಗ, ಬಟ್ ಆಮೇಲೆ ಓಕೆ. ಬಟ್ ಆದರೆ ಚೆನ್ನಾಗಿರಲಿಲ್ಲ. ಅದು ವೀಡಿಯೋಗೆ ಮಾತ್ರ ಅಷ್ಟೇ ಚೆಂದ ಮೇಡಮ್, ತಿನ್ನಕ್ಕೆ ಚೆನ್ನಾಗಿರಲ್ಲ ಅಂತ ಅವರೇ ಹೇಳಿದ್ರು. ಸೊ ಅದು ಓಕೆ ಆಗಿತ್ತು. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ನಾವು KFCಗೆ ಹೊರಟ್ವಿ. KFCಗೆ ಹೋಗೋ ಮುಂಚೆ ಅಕ್ಕನ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಹೊರಟ್ವಿ. ರಿಹಾನ್ ಪಿಯಾ ಅಂತ ಹೆಸರಿಟ್ಟಿದ್ದಾನೆ ನನ್ನ ಮಗಳಿಗೆ. ಸೊ ಅವರಿಬ್ಬರು ಮುದ್ದಾಗಿ ಮಾತಾಡ್ತಾಯಿದ್ರು ಫೋನಲ್ಲಿ. ಸೊ ಅವರಿಬ್ಬರು ಕಾನ್ವರ್ಸೇಷನ್ ಮುಗೀತು. ಆ್ಯಂಡ್ ನಾವು ಆರ್ಡ್ರ್ ಮಾಡಿದ್ದು ಕೂಡ ಬಂತು. ಸೊ ಇವರಿಬ್ಬರು ಮಧ್ಯದಲ್ಲಿ ಎಷ್ಟು ಕ್ಯೂಟಾಗಿ ಆಡ್ತಾಯಿದ್ರು. ಸೊ ತಿಂದಿದ್ದೆಲ್ಲ ಆಯಿತು, ಇನ್ನು ಮನೆ ಕಡೆಗೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ಸ್ವಲ್ಪ ಏನೋ ಪ್ಲ್ಯಾನ್ಸ್ ಇತ್ತು, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ. ಬ್ಯಾಕ್ ಹೊರಗಡೆ ಎಲ್ಲ ಹೋಗಿ ಬಂದಾಯಿತು. ಇವಾಗ ಒಂದು ಸಣ್ಣ ಗೇಮ್ ಆಡೋಣ ಅಂತ ಅಂದ್ಕೊಂಡಿದ್ದೀವಿ, ಟ್ರೈ ನಾಟ್ ಟು ಲಾಫ್ ಅಂತ. ಸೊ ನಾನು, ರೂಪಾ ಮತ್ತು ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲ ಸೇರಾಡ್ತಾ ಇದ್ದೀವಿ. ಸೊ ಈ ಗೇಮ್ನ ನಾನು ಅಪ್ಲೋಡ್ ಮಾಡ್ತೀನಿ, ನೋಡಿ ಹೇಗಿದೆ ಅಂತ. ಸೊ ನೀವು ಮನೇಲಿ ಫ್ರೀ ಆದಾಗ ಫ್ಯಾಮಿಲಿ ಜೊತೆ ಸೇರಿದಾಗ ಈ ಗೇಮ್ ಆಡಿ, ತುಂಬ ಫನ್ ಆಗಿರುತ್ತೆ.
ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.